ದೇಶ ತನ್ನ ರಕ್ಷಣಾ ಇಲಾಖೆಯ ಪೂರೈಕೆಗಾಗಿ ಎಷ್ಟೆಷ್ಟು ಹಣವನ್ನು ವ್ಯಯಿಸ್ತಾ ಇದೆ, ಭಾರತದ ಸ್ಥಾನ ಎಲ್ಲಿದೆ, ಹಾಗೆ ಭಾರತದ ವಿರುದ್ಧವಾಗಿ ಕಾಲ್ ಕೆರ್ಕೊಂಡು ಜಗಳಕ್ಕೆ ಸಿದ್ಧವಾಗಿರುವ ಪಾಕಿಸ್ತಾನದ ಸ್ಥಾನ ಎಲ್ಲಿದೆ ಅನ್ನೋದನ್ನ ಈ ಅಂಕಿ ಸಂಖ್ಯೆಗಳ ಮೂಲಕ ನಾವು ಅರ್ಥ ಮಾಡ್ಕೊಳ್ಬಹುದಾಗಿದೆ. ಇಡೀ ವಿಶ್ವದಲ್ಲಿ ಸೇನೆಗಾಗಿ, ಭದ್ರತಾ ಪಡೆಗಳಿಗಾಗಿ ಅತ್ಯಂತ ಹೆಚ್ಚು ಹಣವನ್ನು ಎತ್ತಿಡುವ ರಾಷ್ಟ್ರಗಳ ಪೈಕಿ ಮೊದಲ ಸ್ಥಾನದಲ್ಲಿ ನಿಲ್ಲೋದು ಅಮೆರಿಕ. ಅಮೆರಿಕಾದ ಡಿಫೆನ್ಸ್ ಎಕ್ಸ್ಪೆಂಡಿಚರ್ ಸರಿಸುಮಾರು 86.9 ಲಕ್ಷ ಕೋಟಿ. ತನ್ನ ಒಟ್ಟಾರೆ ಬಜೆಟ್ನ 37% ಹಣವನ್ನು ಡಿಫೆನ್ಸ್ಗಾಗಿ ಉಪಯೋಗಿಸುತ್ತೆ ಅಮೆರಿಕ. ಇನ್ನು ಎರಡನೇ ಸ್ಥಾನದಲ್ಲಿ ನಿಲ್ತಾ ಇರೋದು ಚೀನಾ. ಬರೋಬ್ಬರಿ 27.4 ಲಕ್ಷ ಕೋಟಿ ಹಣವನ್ನು ಸೇನೆಗಾಗಿ ಬಳಕೆ ಮಾಡುತ್ತೆ. ತನ್ನ ಓವರಾಲ್ ಬಜೆಟ್ನ 12% ಚೀನಾದ ಖರ್ಚು ವೆಚ್ಚ. ಹಾಗೆ ಮೂರನೇ ಸ್ಥಾನದಲ್ಲಿ ನಿಲ್ತಾ ಇರೋದು ರಷ್ಯಾ. 13 ಲಕ್ಷ ಕೋಟಿಯಷ್ಟು ಹಣವನ್ನು, ತನ್ನ ಒಟ್ಟಾರೆ ಬಜೆಟ್ನ 5.3% ರಷ್ಯಾ ಸೇನೆಗೆ ಪೂರೈಕೆ ಆಗಬೇಕಾಗಿರುವ ಶಸ್ತ್ರಾಸ್ತ್ರಗಳ ಖರೀದಿಗೆ ಬಳಕೆಯನ್ನ ಮಾಡಿಕೊಳ್ತಾ ಇದೆ. ನಾಲ್ಕನೇ ಸ್ಥಾನದಲ್ಲಿ ನಿಲ್ತಾ ಇರೋದು ಜರ್ಮನಿ. 7.8 ಲಕ್ಷ ಕೋಟಿ ವ್ಯಯಿಸಿ ತನ್ನ ಒಟ್ಟಾರೆ ಬಜೆಟ್ನ 3.2% ಸೇನೆಗಾಗಿ ಖರ್ಚು ಮಾಡ್ತಾ ಇದೆ. ಐದನೇ ಸ್ಥಾನದಲ್ಲಿ ಬರ್ತಾ ಇದೆ ಭಾರತ. ಇಡೀ ವಿಶ್ವದಲ್ಲಿ, ಇಡೀ ಪ್ರಪಂಚದಲ್ಲೇ ಅತಿ ಹೆಚ್ಚು ಸೇನೆಗಾಗಿ ಖರ್ಚು ಮಾಡುವ ಹಾಗೆ ಅತ್ಯಾಧುನಿಕ ಉಪಕರಣಗಳನ್ನು, ಶಸ್ತ್ರಾಸ್ತ್ರಗಳನ್ನು ಖರೀದಿ ಮಾಡಲಿಕ್ಕೆ ಹಣವನ್ನು ವ್ಯಯಿಸುವ ರಾಷ್ಟ್ರಗಳ ಪೈಕಿ ಭಾರತ 5ನೇ ಸ್ಥಾನದಲ್ಲಿದೆ. ಸರಿಸುಮಾರು 7.5 ಲಕ್ಷ ಕೋಟಿಯಷ್ಟು ಹಣವನ್ನು ಪ್ರತಿ ವರ್ಷ, ಇದು ಆನ್ಯುವಲ್ ಎಕ್ಸ್ಪೆಂಡಿಚರ್, ಪ್ರತಿ ವರ್ಷದ ಲೆಕ್ಕಾಚಾರ, ಸರಿಸುಮಾರು 3.1% ಹಣವನ್ನು ಭಾರತ ಸೇನೆಗಾಗಿ ಬಳಸ್ತಾ ಇದೆ. ಪಾಕಿಸ್ತಾನದ ಲೆಕ್ಕ ನೋಡಿ, 5ನೇ ರ್ಯಾಂಕ್ನಲ್ಲಿ ಭಾರತ ಇದ್ರೆ ಪಾಕಿಸ್ತಾನ ನಿಂತಿರೋದು 29ನೇ ರ್ಯಾಂಕ್ನಲ್ಲಿ. ಇಡೀ ಜಗತ್ತಿನ ರಾಷ್ಟ್ರಗಳನ್ನು ಪಟ್ಟಿ ಹಾಕಿದಾಗ ಪಾಕಿಸ್ತಾನ ನಿಲ್ತಾ ಇರೋದು 29ನೇ ಸ್ಥಾನದಲ್ಲಿ. 87,000, ಈ 5 ರಾಷ್ಟ್ರಗಳ ಲೆಕ್ಕ ಲಕ್ಷ ಕೋಟಿಯಲ್ಲಿತ್ತು, ನೆನ್ಪಿಟ್ಕೊಳ್ಳಿ. ಪಾಕಿಸ್ತಾನದ ಲೆಕ್ಕ ಸಾವಿರದಲ್ಲಿ. 87,143 ಕೋಟಿಯಷ್ಟು. ತನ್ನ ಒಟ್ಟಾರೆ ಬಜೆಟ್ನ ಕೇವಲ 0.3% ಮಾತ್ರ ಸೇನೆಗಾಗಿ ಬಳಕೆ ಮಾಡ್ತಾ ಇದೆ ಪಾಕಿಸ್ತಾನ. ಭಾರತದ ಜೊತೆಯಲ್ಲಿ ಯುದ್ಧ ಮಾಡುತ್ತಂತೆ. ಇದು ಪಾಕಿಸ್ತಾನದ ಸ್ಥಿತಿಗತಿ, ಹಾಗೆ ಭಾರತದ ಸ್ಥಾನಮಾನ. ದೇಶ ತನ್ನ ರಕ್ಷಣಾ ಇಲಾಖೆಯ ಪೂರೈಕೆಗಾಗಿ ಎಷ್ಟೆಷ್ಟು ಹಣವನ್ನು ವ್ಯಯಿಸ್ತಾ ಇದೆ, ಭಾರತದ ಸ್ಥಾನ ಎಲ್ಲಿದೆ, ಹಾಗೆ ಭಾರತದ ವಿರುದ್ಧವಾಗಿ ಕಾಲ್ ಕೆರ್ಕೊಂಡು ಜಗಳಕ್ಕೆ ಸಿದ್ಧವಾಗಿರುವ ಪಾಕಿಸ್ತಾನದ ಸ್ಥಾನ ಎಲ್ಲಿದೆ ಅನ್ನೋದನ್ನ ಈ ಅಂಕಿ ಸಂಖ್ಯೆಗಳ ಮೂಲಕ ನಾವು ಅರ್ಥ ಮಾಡ್ಕೊಳ್ಬಹುದಾಗಿದೆ. ಇಡೀ ವಿಶ್ವದಲ್ಲಿ ಸೇನೆಗಾಗಿ, ಭದ್ರತಾ ಪಡೆಗಳಿಗಾಗಿ ಅತ್ಯಂತ ಹೆಚ್ಚು ಹಣವನ್ನು ಎತ್ತಿಡುವ ರಾಷ್ಟ್ರಗಳ ಪೈಕಿ ಮೊದಲ ಸ್ಥಾನದಲ್ಲಿ ನಿಲ್ಲೋದು ಅಮೆರಿಕ. ಅಮೆರಿಕಾದ ಡಿಫೆನ್ಸ್ ಎಕ್ಸ್ಪೆಂಡಿಚರ್ ಸರಿಸುಮಾರು 86.9 ಲಕ್ಷ ಕೋಟಿ. ತನ್ನ ಒಟ್ಟಾರೆ ಬಜೆಟ್ನ 37% ಹಣವನ್ನು ಡಿಫೆನ್ಸ್ಗಾಗಿ ಉಪಯೋಗಿಸುತ್ತೆ ಅಮೆರಿಕ. ಇನ್ನು ಎರಡನೇ ಸ್ಥಾನದಲ್ಲಿ ನಿಲ್ತಾ ಇರೋದು ಚೀನಾ. ಬರೋಬ್ಬರಿ 27.4 ಲಕ್ಷ ಕೋಟಿ ಹಣವನ್ನು ಸೇನೆಗಾಗಿ ಬಳಕೆ ಮಾಡುತ್ತೆ. ತನ್ನ ಓವರಾಲ್ ಬಜೆಟ್ನ 12% ಚೀನಾದ ಖರ್ಚು ವೆಚ್ಚ. ಹಾಗೆ ಮೂರನೇ ಸ್ಥಾನದಲ್ಲಿ ನಿಲ್ತಾ ಇರೋದು ರಷ್ಯಾ. 13 ಲಕ್ಷ ಕೋಟಿಯಷ್ಟು ಹಣವನ್ನು, ತನ್ನ ಒಟ್ಟಾರೆ ಬಜೆಟ್ನ 5.3% ರಷ್ಯಾ ಸೇನೆಗೆ ಪೂರೈಕೆ ಆಗಬೇಕಾಗಿರುವ ಶಸ್ತ್ರಾಸ್ತ್ರಗಳ ಖರೀದಿಗೆ ಬಳಕೆಯನ್ನ ಮಾಡಿಕೊಳ್ತಾ ಇದೆ. ನಾಲ್ಕನೇ ಸ್ಥಾನದಲ್ಲಿ ನಿಲ್ತಾ ಇರೋದು ಜರ್ಮನಿ. 7.8 ಲಕ್ಷ ಕೋಟಿ ವ್ಯಯಿಸಿ ತನ್ನ ಒಟ್ಟಾರೆ ಬಜೆಟ್ನ 3.2% ಸೇನೆಗಾಗಿ ಖರ್ಚು ಮಾಡ್ತಾ ಇದೆ. 5ನೇ ಸ್ಥಾನದಲ್ಲಿ ಬರ್ತಾ ಇದೆ ಭಾರತ. ಇಡೀ ವಿಶ್ವದಲ್ಲಿ, ಇಡೀ ಪ್ರಪಂಚದಲ್ಲೇ ಅತಿ ಹೆಚ್ಚು ಸೇನೆಗಾಗಿ ಖರ್ಚು ಮಾಡುವ ಹಾಗೆ ಅತ್ಯಾಧುನಿಕ ಉಪಕರಣಗಳನ್ನು, ಶಸ್ತ್ರಾಸ್ತ್ರಗಳನ್ನು ಖರೀದಿ ಮಾಡಲಿಕ್ಕೆ ಹಣವನ್ನು ವ್ಯಯಿಸುವ ರಾಷ್ಟ್ರಗಳ ಪೈಕಿ ಭಾರತ 5ನೇ ಸ್ಥಾನದಲ್ಲಿದೆ. ಸರಿಸುಮಾರು 7.5 ಲಕ್ಷ ಕೋಟಿಯಷ್ಟು ಹಣವನ್ನು ಪ್ರತಿ ವರ್ಷ, ಇದು ಆನ್ಯುವಲ್ ಎಕ್ಸ್ಪೆಂಡಿಚರ್, ಪ್ರತಿ ವರ್ಷದ ಲೆಕ್ಕಾಚಾರ, ಸರಿಸುಮಾರು 3.1% ಹಣವನ್ನು ಭಾರತ ಸೇನೆಗಾಗಿ ಬಳಸ್ತಾ ಇದೆ. ಪಾಕಿಸ್ತಾನದ ಲೆಕ್ಕ ನೋಡಿ, 5ನೇ ರ್ಯಾಂಕ್ನಲ್ಲಿ ಭಾರತ ಇದ್ರೆ ಪಾಕಿಸ್ತಾನ ನಿಂತಿರೋದು 29ನೇ ರ್ಯಾಂಕ್ನಲ್ಲಿ. ಇಡೀ ಜಗತ್ತಿನ ರಾಷ್ಟ್ರಗಳನ್ನು ಪಟ್ಟಿ ಹಾಕಿದಾಗ ಪಾಕಿಸ್ತಾನ ನಿಲ್ತಾ ಇರೋದು 29ನೇ ಸ್ಥಾನದಲ್ಲಿ. 87,000, ಈ 5 ರಾಷ್ಟ್ರಗಳ ಲೆಕ್ಕ ಲಕ್ಷ ಕೋಟಿಯಲ್ಲಿತ್ತು, ನೆನ್ಪಿಟ್ಕೊಳ್ಳಿ. ಪಾಕಿಸ್ತಾನದ ಲೆಕ್ಕ ಸಾವಿರದಲ್ಲಿ. 87,143 ಕೋಟಿಯಷ್ಟು. ತನ್ನ ಒಟ್ಟಾರೆ ಬಜೆಟ್ನ ಕೇವಲ 0.3% ಮಾತ್ರ ಸೇನೆಗಾಗಿ ಬಳಕೆ ಮಾಡ್ತಾ ಇದೆ ಪಾಕಿಸ್ತಾನ. ಭಾರತದ ಜೊತೆಯಲ್ಲಿ ಯುದ್ಧ ಮಾಡುತ್ತಂತೆ. ಇದು ಪಾಕಿಸ್ತಾನದ ಸ್ಥಿತಿಗತಿ, ಹಾಗೆ ಭಾರತದ ದೇಶ
ತನ್ನ ರಕ್ಷಣಾ ಇಲಾಖೆಯ ಪೂರೈಕೆಗಾಗಿ ಎಷ್ಟೆಷ್ಟು ಹಣವನ್ನ ವ್ಯಯಿಸ್ತಾ ಇದೆ, ಭಾರತದ ಸ್ಥಾನ ಎಲ್ಲಿದೆ, ಹಾಗೆ ಭಾರತದ ವಿರುದ್ಧವಾಗಿ ಕಾಲ್ ಕೆರ್ಕೊಂಡು ಜಗಳಕ್ಕೆ ಸಿದ್ಧವಾಗಿರುವ ಪಾಕಿಸ್ತಾನದ ಸ್ಥಾನ ಎಲ್ಲಿದೆ ಅನ್ನೋದನ್ನ ಈ ಅಂಕಿ ಸಂಖ್ಯೆಗಳ ಮೂಲಕ ನಾವು ಅರ್ಥ ಮಾಡ್ಕೊಳ್ಬಹುದಾಗಿದೆ. ಇಡೀ ವಿಶ್ವದಲ್ಲಿ ಸೇನೆಗಾಗಿ, ಭದ್ರತಾ ಪಡೆಗಳಿಗಾಗಿ ಅತ್ಯಂತ ಹೆಚ್ಚು ಹಣವನ್ನ ಎತ್ತಿಡುವ ರಾಷ್ಟ್ರಗಳ ಪೈಕಿ ಮೊದಲ ಸ್ಥಾನದಲ್ಲಿ ನಿಲ್ಲೋದು ಅಮೆರಿಕ. ಅಮೆರಿಕಾದ ಡಿಫೆನ್ಸ್ ಎಕ್ಸ್ಪೆಂಡಿಚರ್ ಸರಿಸುಮಾರು 86.9 ಲಕ್ಷ ಕೋಟಿ. ತನ್ನ ಒಟ್ಟಾರೆ ಬಜೆಟ್ನ 37% ಹಣವನ್ನ ಡಿಫೆನ್ಸ್ಗಾಗಿ ಉಪಯೋಗಿಸುತ್ತೆ ಅಮೆರಿಕ. ಇನ್ನು ಎರಡನೇ ಸ್ಥಾನದಲ್ಲಿ ನಿಲ್ತಾ ಇರೋದು ಚೀನಾ. ಬರೋಬ್ಬರಿ 27.4 ಲಕ್ಷ ಕೋಟಿ ಹಣವನ್ನ ಸೇನೆಗಾಗಿ ಬಳಕೆ ಮಾಡುತ್ತೆ. ತನ್ನ ಓವರಾಲ್ ಬಜೆಟ್ನ 12% ಚೀನಾದ ಖರ್ಚು ವೆಚ್ಚ. ಹಾಗೆ ಮೂರನೇ ಸ್ಥಾನದಲ್ಲಿ ನಿಲ್ತಾ ಇರೋದು ರಷ್ಯಾ. 13 ಲಕ್ಷ ಕೋಟಿಯಷ್ಟು ಹಣವನ್ನ, ತನ್ನ ಒಟ್ಟಾರೆ ಬಜೆಟ್ನ 5.3% ರಷ್ಯಾ ಸೇನೆಗೆ ಪೂರೈಕೆ ಆಗಬೇಕಾಗಿರುವ ಶಸ್ತ್ರಾಸ್ತ್ರಗಳ ಖರೀದಿಗೆ ಬಳಕೆಯನ್ನ ಮಾಡ್ಕೊಳ್ತಾ ಇದೆ. ನಾಲ್ಕನೇ ಸ್ಥಾನದಲ್ಲಿ ನಿಲ್ತಾ ಇರೋದು ಜರ್ಮನಿ. 7.8 ಲಕ್ಷ ಕೋಟಿ ವ್ಯಯಿಸಿ ತನ್ನ ಒಟ್ಟಾರೆ ಬಜೆಟ್ನ 3.2% ಸೇನೆಗಾಗಿ ಖರ್ಚು ಮಾಡ್ತಾ ಇದೆ. ಐದನೇ ಸ್ಥಾನದಲ್ಲಿ ಬರ್ತಾ ಇದೆ ಭಾರತ. ಇಡೀ ವಿಶ್ವದಲ್ಲಿ, ಇಡೀ ಪ್ರಪಂಚದಲ್ಲೇ ಅತಿ ಹೆಚ್ಚು ಸೇನೆಗಾಗಿ ಖರ್ಚು ಮಾಡುವ ಹಾಗೆ ಅತ್ಯಾಧುನಿಕ ಉಪಕರಣಗಳನ್ನು, ಶಸ್ತ್ರಾಸ್ತ್ರಗಳನ್ನು ಖರೀದಿ ಮಾಡಲಿಕ್ಕೆ ಹಣವನ್ನು ವ್ಯಯಿಸುವ ರಾಷ್ಟ್ರಗಳ ಪೈಕಿ ಭಾರತ 5ನೇ ಸ್ಥಾನದಲ್ಲಿದೆ. ಸರಿಸುಮಾರು 7.5 ಲಕ್ಷ ಕೋಟಿಯಷ್ಟು ಹಣವನ್ನು ಪ್ರತಿ ವರ್ಷ, ಇದು ಆನ್ಯುವಲ್ ಎಕ್ಸ್ಪೆಂಡಿಚರ್, ಪ್ರತಿ ವರ್ಷದ ಲೆಕ್ಕಾಚಾರ, ಸರಿಸುಮಾರು 3.1% ಹಣವನ್ನು ಭಾರತ ಸೇನೆಗಾಗಿ ಬಳಸ್ತಾ ಇದೆ. ಪಾಕಿಸ್ತಾನದ ಲೆಕ್ಕ ನೋಡಿ, 5ನೇ ರ್ಯಾಂಕ್ನಲ್ಲಿ ಭಾರತ ಇದ್ರೆ ಪಾಕಿಸ್ತಾನ ನಿಂತಿರೋದು 29ನೇ ರ್ಯಾಂಕ್ನಲ್ಲಿ. ಇಡೀ ಜಗತ್ತಿನ ರಾಷ್ಟ್ರಗಳನ್ನು ಪಟ್ಟಿ ಹಾಕಿದಾಗ ಪಾಕಿಸ್ತಾನ ನಿಲ್ತಾ ಇರೋದು 29ನೇ ಸ್ಥಾನದಲ್ಲಿ. 87,000, ಈ 5 ರಾಷ್ಟ್ರಗಳ ಲೆಕ್ಕ ಲಕ್ಷ ಕೋಟಿಯಲ್ಲಿತ್ತು, ನೆನ್ಪಿಟ್ಕೊಳ್ಳಿ. ಪಾಕಿಸ್ತಾನದ ಲೆಕ್ಕ ಸಾವಿರದಲ್ಲಿ. 87,143 ಕೋಟಿಯಷ್ಟು ತನ್ನ ಒಟ್ಟಾರೆ ಬಜೆಟ್ನ ಕೇವಲ 0.3% ಮಾತ್ರ ಸೇನೆಗಾಗಿ ಬಳಕೆ ಮಾಡ್ತಾ ಇದೆ ಪಾಕಿಸ್ತಾನ. ಭಾರತದ ಜೊತೆಯಲ್ಲಿ ಯುದ್ಧ ಮಾಡುತ್ತಂತೆ. ಇದು ಪಾಕಿಸ್ತಾನದ ಸ್ಥಿತಿಗತಿ. ಹಾಗೆ ಭಾರತದ ದೇಶ ತನ್ನ ರಕ್ಷಣಾ ಇಲಾಖೆಯ ಪೂರೈಕೆಗಾಗಿ ಎಷ್ಟೆಷ್ಟು ಹಣವನ್ನ ವ್ಯಯಿಸ್ತಾ ಇದೆ, ಭಾರತದ ಸ್ಥಾನ ಎಲ್ಲಿದೆ, ಹಾಗೆ ಭಾರತದ ವಿರುದ್ಧವಾಗಿ ಕಾಲ್ ಕೆರ್ಕೊಂಡು ಜಗಳಕ್ಕೆ ಸಿದ್ಧವಾಗಿರುವ ಪಾಕಿಸ್ತಾನದ ಸ್ಥಾನ ಎಲ್ಲಿದೆ ಅನ್ನೋದನ್ನ ಈ ಅಂಕಿ ಸಂಖ್ಯೆಗಳ ಮೂಲಕ ನಾವು ಅರ್ಥ ಮಾಡ್ಕೊಳ್ಬಹುದಾಗಿದೆ. ಇಡೀ ವಿಶ್ವದಲ್ಲಿ ಸೇನೆಗಾಗಿ, ಭದ್ರತಾ ಪಡೆಗಳಿಗಾಗಿ ಅತ್ಯಂತ ಹೆಚ್ಚು ಹಣವನ್ನ ಎತ್ತಿಡುವ ರಾಷ್ಟ್ರಗಳ ಪೈಕಿ ಮೊದಲ ಸ್ಥಾನದಲ್ಲಿ ನಿಲ್ಲೋದು ಅಮೆರಿಕ. ಅಮೆರಿಕಾದ ಡಿಫೆನ್ಸ್ ಎಕ್ಸ್ಪೆಂಡಿಚರ್ ಸರಿಸುಮಾರು 86.9 ಲಕ್ಷ ಕೋಟಿ. ತನ್ನ ಒಟ್ಟಾರೆ ಬಜೆಟ್ನ 37% ಹಣವನ್ನ ಡಿಫೆನ್ಸ್ಗಾಗಿ ಉಪಯೋಗಿಸುತ್ತೆ ಅಮೆರಿಕ. ಇನ್ನು ಎರಡನೇ ಸ್ಥಾನದಲ್ಲಿ ನಿಲ್ತಾ ಇರೋದು ಚೀನಾ. ಬರೋಬ್ಬರಿ 27.4 ಲಕ್ಷ ಕೋಟಿ ಹಣವನ್ನ ಸೇನೆಗಾಗಿ ಬಳಕೆ ಮಾಡುತ್ತೆ. ತನ್ನ ಓವರಾಲ್ ಬಜೆಟ್ನ 12% ಚೀನಾದ ಖರ್ಚು ವೆಚ್ಚ. ಹಾಗೆ ಮೂರನೇ ಸ್ಥಾನದಲ್ಲಿ ನಿಲ್ತಾ ಇರೋದು ರಷ್ಯಾ. 13 ಲಕ್ಷ ಕೋಟಿಯಷ್ಟು ಹಣವನ್ನ, ತನ್ನ ಒಟ್ಟಾರೆ ಬಜೆಟ್ನ 5.3% ರಷ್ಯಾ ಸೇನೆಗೆ ಪೂರೈಕೆ ಆಗಬೇಕಾಗಿರುವ ಶಸ್ತ್ರಾಸ್ತ್ರಗಳ ಖರೀದಿಗೆ ಬಳಕೆಯನ್ನ ಮಾಡ್ಕೊಳ್ತಾ ಇದೆ. ನಾಲ್ಕನೇ ಸ್ಥಾನದಲ್ಲಿ ನಿಲ್ತಾ ಇರೋದು ಜರ್ಮನಿ. 7.8 ಲಕ್ಷ ಕೋಟಿ ವ್ಯಯಿಸಿ ತನ್ನ ಒಟ್ಟಾರೆ ಬಜೆಟ್ನ 3.2% ಸೇನೆಗಾಗಿ ಖರ್ಚು ಮಾಡ್ತಾ ಇದೆ. 5ನೇ ಸ್ಥಾನದಲ್ಲಿ ಬರ್ತಾ ಇದೆ ಭಾರತ. ಇಡೀ ವಿಶ್ವದಲ್ಲಿ, ಇಡೀ ಪ್ರಪಂಚದಲ್ಲೇ ಅತಿ ಹೆಚ್ಚು ಸೇನೆಗಾಗಿ ಖರ್ಚು ಮಾಡುವ ಹಾಗೆ ಅತ್ಯಾಧುನಿಕ ಉಪಕರಣಗಳನ್ನು, ಶಸ್ತ್ರಾಸ್ತ್ರಗಳನ್ನು ಖರೀದಿ ಮಾಡಲಿಕ್ಕೆ ಹಣವನ್ನು ವ್ಯಯಿಸುವ ರಾಷ್ಟ್ರಗಳ ಪೈಕಿ ಭಾರತ 5ನೇ ಸ್ಥಾನದಲ್ಲಿದೆ. ಸರಿಸುಮಾರು 7.5 ಲಕ್ಷ ಕೋಟಿಯಷ್ಟು ಹಣವನ್ನು ಪ್ರತಿ ವರ್ಷ, ಇದು ಆನ್ಯುವಲ್ ಎಕ್ಸ್ಪೆಂಡಿಚರ್, ಪ್ರತಿ ವರ್ಷದ ಲೆಕ್ಕಾಚಾರ, ಸರಿಸುಮಾರು